ಸ್ನೇಹಿತರೆ, ನಮ್ಮಲ್ಲಿ 22 ವರ್ಷದ್ದು ಒಂದು ಯಂಗ್ ಲೇಡಿ ಪೇಷಂಟ್ ಇದೆ. ಅವ್ರಿಗೆ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್. ಅವ್ರಿಗೆ ಇನ್ಸುಲಿನ್ ತಗೊಳ್ತಾ ಇದ್ರು. ಅವ್ರಿಗೆ ಇಲ್ಲಿಗೆ ಬಂದ್ಮೇಲೆ ಇನ್ಸುಲಿನ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಜಸ್ಟ್ ಮಾತ್ರನಲ್ಲೇ ಶುಗರ್ ಕಂಟ್ರೋಲ್ ಆಗಿದೆ. ಇವತ್ತು GRBS ಬಂದು 167 ಇದೆ. ಸೊ ಇನ್ಸುಲಿನ್ ತಗೊಳ್ಳೋದ್ರಿಂದ ತುಂಬಾ ಲೈಕ್ ಅಬ್ಡಮಿನ್ ಒಬೆಸಿಟಿ ಬರುತ್ತೆ. ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್, ಟೈಪ್ 2 ಡಯಾಬಿಟಿಸ್ ಅಲ್ಲಿ ಬಂದಿರೋದೇ ಬಿಕಾಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬಂದಿರುತ್ತೆ. ನಾವು ಊಟದಲ್ಲಿ ನಾವು ಜಾಸ್ತಿ ಫೈಬರ್ ಇಂಟೇಕ್ ಜಾಸ್ತಿ ಮಾಡೋದ್ರಿಂದ, ಮತ್ತೆ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ತಗೊಳೋದ್ರಿಂದ, ಕಾರ್ಬೋಹೈಡ್ರೇಟ್ ಪ್ರಮಾಣನ ಕಡಿಮೆ ಯೂಸ್ ಮಾಡೋದ್ರಿಂದ, ಮತ್ತೆ ನೈಟ್ ಅಲ್ಲಿ ಸ್ವಲ್ಪ ಬೇಗ ಊಟ ಮಾಡೋದ್ರಿಂದ ನಮ್ಮ ಎಲ್ಲಾ ಶುಗರ್ನು, ನಮ್ಮ GRBS ನ ಕಮ್ಮಿ ಮಾಡ್ಕೋಬಹುದು, HbA1c ಕಮ್ಮಿ ಮಾಡ್ಕೋಬಹುದು. ಸೊ ಇನ್ಸುಲಿನ್ ಏನಕ್ಕೆ ಕೊಡ್ತಾರೆ ಯೂಶುವಲಿ ಅಂತಂದ್ರೆ, ಜಾಸ್ತಿ ಶುಗರ್ ಕಂಟ್ರೋಲ್ ಆಗ್ತಿಲ್ಲ ಅಂದ್ರೆ ಅವಾಗ ಇನ್ಸುಲಿನ್ ಹಾಕ್ಬಿಡ್ತಾರೆ 20 ಯೂನಿಟ್ 25 ಯೂನಿಟ್. ಸೊ ನೀವು ಲೈಫ್ ಸ್ಟೈಲ್ ಮತ್ತೆ ಫುಡ್ ಚೇಂಜಸ್ ಮಾಡ್ಕೊಂಡ್ಬಿಟ್ರೆ ಡಾಕ್ಟರ್ನೇ ನೆಕ್ಸ್ಟ್ ಟೈಮ್ ಬಂದಾಗ ಇನ್ಸುಲಿನ್ ಅವಾಯ್ಡ್ ಮಾಡ್ಬಿಡ್ತಾರೆ. ನಿಮ್ಗೆ ಇನ್ಸುಲಿನ್ ಅವಶ್ಯಕತೆ ಇಲ್ಲ, ನಿಮ್ಗೆ ಶುಗರ್ ಚೆನ್ನಾಗಿ ಕಂಟ್ರೋಲ್ ಆಗ್ತಾ ಇದೆ ಅಂತ. ಮತ್ತೆ ಮುಖ್ಯವಾಗಿ ನಿಮ್ಮ ಎಕ್ಸರ್ಸೈಸ್ ಆಕ್ಟಿವಿಟಿ ಏನಿರ್ಬೇಕಂದ್ರೆ ಜಸ್ಟ್ ವಾಕಿಂಗ್ ಅಷ್ಟೇ ಅಲ್ಲಂಗೆ ರೆಸಿಸ್ಟೆಂಟ್ ಟ್ರೈನಿಂಗ್ ಅಂತ ಕರೀತಾರೆ. ರೆಸಿಸ್ಟೆಂಟ್ ಟ್ರೈನಿಂಗ್ ಅಂದ್ರೆ ಅರ್ಧ ಕುತ್ಕೊಂಡು ಎದ್ದೇಳೋದು, ಮತ್ತೆ ಏನಾದರೂ ವೆಯ್ಟ್ ಎತ್ತೋದು, ಅಂದ್ರೆ ಗದೆ ಅಥವಾ ಡಂಬಲ್ ಆ ಥರ ಏನಾದ್ರು ವೆಯ್ಟ್ ಎತ್ತೋದು, ಮತ್ತೆ ಲೈಕ್ ಪುಷಪ್ ಮಾಡೋದು, ಆ ಥರ ಎಕ್ಸರ್ಸೈಸಸ್ ನಾವು ಸೂರ್ಯ ನಮಸ್ಕಾರ ಮಾಡೋದು. ಇದು ನಮ್ಮ ಬಾಡಿ ವೆಯ್ಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತಕ್ಕಂಥ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್. ಇದರಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಮತ್ತೆ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ ಆಗ್ಬಿಟ್ಟು ಹೊರಗಡೆ ಇನ್ಸುಲಿನ್ ಅವಶ್ಯಕತೆ ಬರೋದಿಲ್ಲ.